ವಿಶ್ವ ಕ್ರಿಕೆಟ್ ಇತಿಹಾಸದಲ್ಲಿ ಚಾರಿತ್ರಿಕ ಸಾಧನೆಯನ್ನ ಭಾರತದ ವನಿತೆಯರು ಮಾಡಿದ್ದಾರೆ. ಈ ಮೂಲಕ ನಾರಿ ಶಕ್ತಿ ಏನು ಅನ್ನೋದನ್ನ ಭಾರತದ ವನಿತೆಯರ ತಂಡ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಹೊಸ ಇತಿಹಾಸ ಬರೆದವರು ಯಾವತ್ತೂ ನೆನಪಲ್ಲಿರ್ತಾರೆ. ಸಿಂಹಿಣಿಯರ ಮುಡಿಗೇರಿದೆ ಚೊಚ್ಚಲ ವಿಶ್ವಕಪ್ ಕಿರೀಟ. ಭಾರತಕ್ಕೆ ಜಯ ತಂದುಕೊಟ್ಟಿದ್ದು ಶಫಾಲಿ ಮತ್ತು ದೀಪ್ತಿ ಅತ್ಯಮೋಘ ಆಟ. ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾರನ್ನ ಸೋಲಿಸಿ ಭಾರತ ವಿಶ್ವ ಚಾಂಪಿಯನ್ ಆಗಿದೆ. ನವಿ ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಚರಿತ್ರೆ ಈ ಮೂಲಕ ಸೃಷ್ಟಿಯಾಗಿದೆ. 52 ರನ್ಗಳಿಂದ ಗೆದ್ದು ಮೊದಲ ವಿಶ್ವಕಪ್ ಅನ್ನ ಗೆದ್ದಿದೆ ಭಾರತದ ವನಿತೆಯರ ತಂಡ. ಸಾಂಘಿಕ ಹೋರಾಟದಿಂದ ಭಾರತಕ್ಕೆ ಈ ಜಯ ಸಿಕ್ಕಿದೆ. ವಿಶ್ವಕಪ್ ಜೊತೆಗೆ ವನಿತೆಯರಿಗೆ 39 ಕೋಟಿ ರೂಪಾಯಿ ಬಹುಮಾನವನ್ನ ಕೂಡ ಕೊಡಲಾಗ್ತಾ ಇದೆ, ಘೋಷಿಸಲಾಗಿದೆ. ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ಶಫಾಲಿ ವರ್ಮಾ ಭಾಜನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೀಪ್ತಿ ಶರ್ಮಾ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆಗಿ ಭಾಜನರಾಗಿದ್ದಾರೆ. ಬಟ್ ಈ ಎರಡು ಹೆಸರು ಶಫಾಲಿ ಮತ್ತು ದೀಪ್ತಿ ಅನ್ನುವಂತಹ ಹೆಸರು ಯಾವತ್ತಿಗೂ ಭಾರತ ನೆನಪಲ್ಲಿಟ್ಕೊಳ್ಳೋ ರೀತಿಯಲ್ಲಿ ಅವರ ಆಟ ಆಗಿತ್ತು. ಅದರಲ್ಲೂ ಶಫಾಲಿ ಬದಲಿ ಆಟಗಾರ್ತಿಯಾಗಿ ಬಂದಿದ್ದು ಎರಡೆರಡು ಮ್ಯಾಚು. ಬಟ್ ಅದ್ಭುತವಾದಂತಹ ಶ್ರೇಷ್ಠ ಆಟದ ಕಾರಣದಿಂದಾಗಿ ಭಾರತಕ್ಕೆ ಈ ವಿಶ್ವ ಚಾಂಪಿಯನ್ ಅಥವಾ ಏಕದಿನ ವಿಶ್ವಕಪ್ನ ಕಿರೀಟ ಸಿಗುವಲ್ಲಿ ಯಶಸ್ವಿ ಆಗಿದ್ದಾರೆ ಅವರು ಕೂಡ. ಸೊ ಎರಡು ಹೆಸರುಗಳು ಭಾರತದ ಚರಿತ್ರೆಯಲ್ಲಿ ಯಾವತ್ತಿಗೂ ಕೂಡ ಅಜರಾಮರವಾಗಿರುತ್ತೆ. ಇಬ್ಬರ ಕುರಿತಂತೆ ಅಭಿಮಾನಿಗಳು, ಶತಕೋಟಿ ಅಭಿಮಾನಿಗಳು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ವನಿತೆಯರ ಸಾಧನೆ ಇಂದಿನ ಪೀಳಿಗೆ ಮತ್ತು ಮುಂದೆ ಬರುವಂತಹ ಎಲ್ಲ ಪೀಳಿಗೆಗಳಿಗೂ ಕೂಡ ಒಂದು ಸ್ಫೂರ್ತಿದಾಯಕ ಮೆಟ್ಟಿಲಾಗಿರುತ್ತೆ. ನಿಮ್ಮನ್ನು ನೋಡಿ ಕ್ರಿಕೆಟ್ಗೆ ಬರೋರ ಸಂಖ್ಯೆ, ಸ್ಪೋರ್ಟ್ಸ್ಗೆ ಬರೋ ಹುಡುಗಿಯರ ಸಂಖ್ಯೆ ಜಾಸ್ತಿ ಆಗುತ್ತೆ. ಕನಸು ಕಾಣೋದನ್ನು ತೋರಿಸ್ಕೊಟ್ಟಿದ್ದೀರಿ, ಕನಸು ಈಡೇರೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀರಿ. ಸತತ ಪರಿಶ್ರಮ, ಡಿಸಿಪ್ಲಿನ್, ಕಠಿಣ ತಪಸ್ಸಿನ ರೀತಿಯಲ್ಲಿ ಅವರ ಅಮೋಘ ಆಟ ಇತ್ತು. ಟೂರ್ನಿ ಸ್ಟಾರ್ಟ್ ಆಗಿದ್ದು ಎಂಡ್ ಆಗಿದ್ದು ಕಂಪ್ಲೀಟಾಗಿ ಒಂದು ಶ್ರೇಷ್ಠ ಆಟವನ್ನು ತೋರಿಸ್ಕೊಡ್ತು.